ಊರತ್ ತಂಗಲ್ ಅವರ ಬಗ್ಗೆ ಹೇಳಬೇಕಿದ್ರೆ ನಾನು ಬೇರೆ ಬೇರೆ ಕಡೆ ಮುಸ್ಲಿಂ ಧರ್ಮದವರ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ. ಆದರೆ ನಾನು ನನ್ನ ವಿಶೇಷವನ್ನು ನೋಡಿಕೊಂಡಿದ್ದೆ ಅಂತ ಹೇಳಿದ್ರೆ, ಅವರು ಸ್ವರ್ಗಸ್ಥರಾದ ದಿವಸ ಸುಮಾರು ಒಂದು ರಾತ್ರಿ 1:30-2 ಗಂಟೆ ಆಗ್ಬೋದು. ಈ ಭಾಗದಲ್ಲಿ ಸುಮಾರು 50,000ಕ್ಕಿಂತ ಮೇಲ್ಪಟ್ಟು ಜನ ಸೇರಿದ್ದಾರೆ. ನಾನು ಕೂಡ ಬಂದು 2 ಗಂಟೆ ಇಲ್ಲಿ ಇದ್ದೆ. ಇಡೀ ಸಮುದಾಯನೇ, ಇಡೀ ಧರ್ಮದವರೇ ಆ ಕಾರ್ಯಕ್ರಮಕ್ಕೆ ಅವರ ಸ್ವ ಇಚ್ಛೆಯಿಂದ ಇಲ್ಲಿಂದ ಕಾರು ನಿಲ್ಲಿಸಿ 2 ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಬರುವುದನ್ನು ನೋಡಿದ್ದೀನಿ. ಮನುಷ್ಯ ನಮ್ಮ ಜೀವದಲ್ಲಿ ಇರುವಾಗ ಎಲ್ಲರನ್ನೂ ಒಳ್ಳೆ ರೀತಿಯಲ್ಲಿ ಪ್ರೀತಿಯಿಂದ ನೋಡಿದರೆ, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟರೆ ಜನ ಯಾವತ್ತೂ ಅವರು ನೆನಪಿಡ್ತಾರೆ. ಇವತ್ತು ಅವರು ಮರಣ ಹೊಂದಿ 1 ವರ್ಷ ಪೂರ್ತಿಯಾಗುವಂತಹ ಈ ಸಂದರ್ಭದಲ್ಲಿ ಅವರ ಹೆಸರಿನಲ್ಲಿ 1 ವರ್ಷದ ವರ್ಷಾಚರಣೆ ಅಥವಾ ಅವರ ಆಂಡ್ ನೇರ್ಚೆ, ಉರೂಸ್ ನೇರ್ಚೆಯನ್ನು ಇವತ್ತು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಅವರು ಜನರೆಡೆಯಲ್ಲಿರುವಂತಹ ಸೌಹಾರ್ದತೆಗೆ, ಜಾತಿ ಧರ್ಮ ವರ್ಗಗಳ ಸೌಹಾರ್ದತೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಎಲ್ಲರನ್ನೂ ಕೂಡ ಒಂದೇ ಕಣ್ಣಿನಿಂದ ನೋಡುತ್ತಾ ಹೋಗಿರೋದರಿಂದ ಅವರ ಉರೂಸಿನ ಪ್ರಯುಕ್ತ ನಾವು ಸಾಮಾಜಿಕ ಕಾರ್ಯಕ್ರಮ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕೂರಾ ತಂಗಳ್ ಇಲ್ಲಿಗೆ ನಾನು ಇವತ್ತು ಬಂದೆ. ಬಹಳಷ್ಟು ಸಂತೋಷ ಆಯಿತು. ಇಲ್ಲಿಯ ಒಂದು ಮಸೀದಿಯ ಅಧ್ಯಕ್ಷರು, ಪದಾಧಿಕಾರಿಗಳು ನನ್ನನ್ನು ಇಲ್ಲಿಗೆ ಬರಬೇಕು, ಉರುಸ್ ಕಾರ್ಯಕ್ರಮ ಇದೆ, ಪ್ರಥಮ ವರ್ಷದ ಕಾರ್ಯಕ್ರಮ, ತಾವು ಬರಬೇಕು ಅಂತ ಆಮಂತ್ರಣ ಕೊಟ್ಟಿದ್ದರು. ಬಹಳ ಪ್ರೀತಿಯಿಂದ ಕೊಟ್ಟಂಥ ಆಮಂತ್ರಣಕ್ಕೆ ಹೋಗೊಟ್ಟು ನಾನಿವತ್ತು ಇಲ್ಲಿ ಬಂದೆ. ಸಮಯ ಸ್ವಲ್ಪ ತಡವಾಗಿತ್ತು, ಆದರೆ ಇಲ್ಲಿ ಬಂದು ನಾನು ನೋಡಿದಾಗ ಏನೋ ಒಂಥರ ರೋಮಾಂಚನ ಆಯಿತು, ಸಂತೋಷ ಆಯಿತು. ಬಹಳ ಶಿಸ್ತುಬದ್ಧವಾಗಿ ಕಾಣ್ತಿದ್ದಂಥ ಈ ಭಕ್ತರ ವರ್ಗ ಒಂದು ಕಡೆ ಅಂದರೆ ಕಾರ್ಯಕ್ರಮಗಳನ್ನು ಅಷ್ಟೇ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಬರುವಂಥ ಭಕ್ತಾದಿಗಳು ನಾಳೆ ಸುಮಾರು 60,000 ಭಕ್ತಾದಿಗಳು ಇಲ್ಲಿಗೆ ಬರುವ ನಿರೀಕ್ಷೆ ಇದೆ ಅಂತ ಹೇಳಿದರು. ಅದಕ್ಕೆ ಬೇಕಾಗುವಂಥ ಎಲ್ಲ ಒಂದು ವ್ಯವಸ್ಥೆಗಳನ್ನು ಕೂಡ ಭಾರಿ ಒಳ್ಳೆದರಲ್ಲಿ ಮಾಡಿ ಕೊಟ್ಟಿದ್ದೇವೆ ಅಂತ ಹೇಳಿದರು. ಅದಕ್ಕೆ ನನಗೆ ಸಾಕ್ಷಿಯೇ ಬೇಡ ಅಂತ ಅನಿಸ್ತಾ ಇದೆ. ಯಾಕಂದರೆ ನಾನು ಬರಬೇಕಾದ್ರೆ ನಾನು ಗಮನಿಸಿಕೊಂಡು ಬರ್ತಾ ಇದ್ದೇನೆ, ಎಲ್ಲ ಕಡೆಯಲ್ಲೂ ಕೂಡ ಬರುವವರನ್ನು ಒಂದು ಅತ್ಯಂತ ಆದರದಿಂದ ಸ್ವಾಗತ ಮಾಡುವಂಥ ಸ್ವಯಂ ಸೇವಕರಿದ್ದಾರೆ. ಅದರ ಒಟ್ಟಿಗೆ ಈ SYS ಸಂಸ್ಥೆ ಇವತ್ತು ಒಂದು ನಮ್ಮ ಜಿಲ್ಲೆಯಲ್ಲಿ ನಾನು ಕಂಡಾಗೆ ಭಾಳ ಶಿಸ್ತುಬದ್ಧವಾದಂಥ ಒಂದು ಸಂಸ್ಥೆ. ಅದರ ಒಂದು ಪ್ರೆಸೆನ್ಸ್ ಇಲ್ಲಿ ಬಹಳ ವಿಶೇಷವಾಗಿ ನಾನು ನೋಡಲಿಕ್ಕೆ ಸಿಕ್ತು. ನನಗೆ ಅವರನ್ನು ನೋಡಿ ತುಂಬ ಸಂತೋಷ ಆಯಿತು. ಮಾತನಾಡಬೇಕಾದ್ರೆ ಒಬ್ಬ SYSನ ನಮ್ಮ ಸಹೋದರ ಹೇಳಿದರು, ಜಿಲ್ಲೆಯಲ್ಲಿ ಸ್ವಲ್ಪ ನಮ್ಮ ಅಶಾಂತಿಯ ವಾತಾವರಣಗಳು ಉಂಟಾಗುವ ಹಾಗೆ ಕೆಲವೊಮ್ಮೆ ದ್ವೇಷಕಾರುವಂಥ ಭಾಷಣಗಳು ಇದರಿಂದ ತೊಂದರೆಯಾಗಿ ಜನರ ಮನಸ್ಸಲ್ಲಿ ಏನೋ ಒಂದು ಥರ ಭೀತಿಯ ವಾತಾವರಣಗಳಿದೆ. ಇದನ್ನು ಸರಿ ಮಾಡುವಲ್ಲಿ ನಾವು ಎಲ್ಲರೂ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡಬೇಕು. ನಾವು ಕುಂದಾಪುರದಿಂದ ಸುಳ್ಯದವರೆಗೆ ಒಂದು ಜಾಥವನ್ನು ನಾವು ಸೌಹಾರ್ದ ಸಂಚಾರ ಅಂತ ಒಂದು ಜಾತ್ರೆಯನ್ನು ಮಾಡಲಿಕ್ಕಿದ್ದೇವೆ ಸರ್ ಅನ್ನುವಂಥ ಮಾತನ್ನು ಹೇಳಿದ್ದು ಬಹಳ ಸಂತೋಷ ಆಯಿತು. ಖಂಡಿತವಾಗ್ಲೂ ಇವತ್ತಿನ ಅಗತ್ಯ. ನಾವು ಯಾರು ಕೂಡ ನಾವು ಇವತ್ತು ಹೇಳ್ತೇವೆ, ಬೇರೆ ಬೇರೆ ಜಾತಿ ಧರ್ಮಗಳಿಂದ ನಾವು ಗುರುತಿಸ್ಕೊಂಡಿರ್ಬೋದು, ಆದರೆ ನಾವು ಆಲೋಚನೆ ಮಾಡಿದಾಗ ನಾವೆಲ್ಲರೂ ದೇವರ ಮಕ್ಕಳು. ಜಾತಿ ಧರ್ಮ ಹಾಗೆ ಇದೆಲ್ಲ ನಾವೊಂದು ಮೊದಲಿನ ಬಂದ ಸಂಪ್ರದಾಯ ಅಂತ ನಾವು ಬಂದಿದ್ದೇವೆ ಹೊರತು ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸಹೋದರತ್ವದಿಂದ ಬಾಳಬೇಕಾದಂಥ ಒಂದು ಒಳ್ಳೆಯ ಸಂದೇಶ ಇಲ್ಲಿಂದ ಹೋಗ್ತಾ ಇದೆ. ಖಂಡಿತವಾಗ್ಲೂ ಇಲ್ಲಿ ಬಂದಿರುವಂಥ ಭಕ್ತಾದಿಗಳಿಗೆ ಎಲ್ಲರೂ ಆ ಪರಮಾತ್ಮ ಒಳ್ಳೆಯದನ್ನು ಮಾಡಲಿ. ಹಾಗೆ ನಾಳೆ ನಡೆಯುವಂಥ ಈ ದೊಡ್ಡ ಕಾರ್ಯಕ್ರಮ ಕೂಡ ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಊರತ್ ತಂಗಲ್ ಅವರ ಬಗ್ಗೆ ಹೇಳಬೇಕಿದ್ರೆ ನಾನು ಬೇರೆ ಬೇರೆ ಕಡೆ ಮುಸ್ಲಿಂ ಧರ್ಮದವರ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ. ಆದರೆ ನಾನು ನನ್ನ ವಿಶೇಷವನ್ನು ನೋಡಿಕೊಂಡಿದ್ದೆ ಅಂತ ಹೇಳಿದ್ರೆ, ಅವರು ಸ್ವರ್ಗಸ್ಥರಾದ ದಿವಸ ಸುಮಾರು ಒಂದು ರಾತ್ರಿ 1:30-2 ಗಂಟೆ ಆಗ್ಬೋದು. ಈ ಭಾಗದಲ್ಲಿ ಸುಮಾರು 50,000ಕ್ಕಿಂತ ಮೇಲ್ಪಟ್ಟು ಜನ ಸೇರಿದ್ದಾರೆ. ನಾನು ಕೂಡ ಬಂದು 2 ಗಂಟೆ ಇಲ್ಲಿ ಇದ್ದೆ. ಇಡೀ ಸಮುದಾಯನೇ, ಇಡೀ ಧರ್ಮದವರೇ ಆ ಕಾರ್ಯಕ್ರಮಕ್ಕೆ ಅವರ ಸ್ವ ಇಚ್ಛೆಯಿಂದ ಇಲ್ಲಿಂದ ಕಾರು ನಿಲ್ಲಿಸಿ 2 ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಬರುವುದನ್ನು ನೋಡಿದ್ದೀನಿ. ಇದರಲ್ಲಿ ಏನು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ತಾನಂತ ಹೇಳಿದ್ರೆ, ಮನುಷ್ಯ ನಮ್ಮ ಜೀವದಲ್ಲಿ ಇರುವಾಗ ಎಲ್ಲರನ್ನೂ ಒಳ್ಳೆಯ ರೀತಿಯಲ್ಲಿ ಪ್ರೀತಿಯಿಂದ ನೋಡಿದರೆ, ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟರೆ ಜನ ಯಾವತ್ತೂ ಅವರು ನೆನಪಿಡ್ತಾರೆ. ಅವತ್ತು ಬಂದದ್ರಲ್ಲಿ ಬರೀ ಮುಸ್ಲಿಂ ಧರ್ಮದವರು ಮಾತ್ರ ಅಲ್ಲ, ಎಲ್ಲ ಧರ್ಮದವರು ಬಂದಿದ್ದಾರೆ. ಅಂದರೆ ಅವರು ಎಲ್ಲ ಧರ್ಮದವರಿಗೂ ಹತ್ತಿರದವರಾಗಿದ್ದಾರೆ. ಅದರಿಂದ ನಾನು ಇವತ್ತು ಬ್ಯಾಂಗ್ಳೂರಿನಲ್ಲಿದ್ದೆ.
ಈ ಉರೂಸ್ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಅತ್ಯಂತ ಒಂದು ಪ್ರೀತಿ ಇಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಬಹುಶಃ ಇವರು ಹಾಕಿರುವಂಥ ಹೆಜ್ಜೆ, ಇವರು ಕೊಟ್ಟಿರುವಂಥ ಸಂದೇಶಗಳು ಈ ಸಮಾಜಕ್ಕೆ ಅರ್ಪಣೆ ಆಗಬೇಕು. ಯಾಕಂದರೆ ನಾವು ಪ್ರಸ್ತುತ ಪರಿಸ್ಥಿತಿಯಲ್ಲಿ ನೋಡುತ್ತಿರುವಂಥ ಈ ಧರ್ಮದ ಬಗ್ಗೆ ಇರುವಂಥ ವ್ಯತ್ಯಾಸಗಳು, ಧರ್ಮದ ಬಗ್ಗೆ ವಿಷಬೀಜ ಬಿತ್ತುವುದನ್ನೆಲ್ಲ ನೋಡಿದರೆ ಬಹುಶಃ ಇಂಥವರ ತಂಗಳವರ ಸಂದೇಶದಿಂದ ಇನ್ನಾದರೂ ಹೆಚ್ಚಿನ ಧರ್ಮದ ಮಧ್ಯೆ ಪ್ರೀತಿ ಪ್ರೇಮಗಳು ಬೆಳೀಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಕೂರ ತಂಗಳು ಸಾಧಾರಣ 92ರಿಂದ ನಮ್ಮ ಮಸೀದಿಯ ಒಂದು ಸೇವೆಗಾಗಿ 92ರಿಂದ ಇಲ್ಲಿಗೆ ಬಂದಿರುತ್ತಾರೆ. ಕುಂಬೋಳ್ ತರವಾಟು ಅವರ KS ಆಟಕೋಯ ತಂಗಳರವರ ಮನೆಯಿಂದ ಅವರನ್ನು ಇಲ್ಲಿಗೆ ಕರ್ಕೊಂಡು ಬಂದು ಸಾಧಾರಣ ಒಂದು 7-10 ವರ್ಷದವರೆಗೆ ಮಸೀದಿಯ ಒಳಗಡೆ ನಿಂತು ದಿನಾಳು ಒಂದು ಎರಡು ಖತಮ್ ಕುರ್ಆನ್ ಓದುತ್ತಾ ದಿನ ಕಳೆಯುತ್ತಿದ್ದರು. ಅದರ ನಂತರ ಸಾಧಾರಣ ಒಂದು 7-8 ವರ್ಷದವರೆಗೆ ಯಾರಿಗೂ ಅವರ ಅಷ್ಟು ದೊಡ್ಡ ಪರಿಚಯವೇ ಆಗಿರಲಿಲ್ಲ. ಅಂದರೆ ಸ್ವಲ್ಪ ಜನ ಬರ್ತಾಯಿದ್ದರು. ಬಂದು ಅವರ ಇದೆಲ್ಲ ಸಕ್ಸಸ್ ಆದ ನಂತರ ಬೇರೆ ಜನವರಿಗೆ ಹೇಳಿ ಹೀಗೆ ಜನ ಕೂಡುತ್ತಾ ಒಂದು 7-8 ವರ್ಷ ಆದ ನಂತರ ಜನ ಜಾಸ್ತಿಯಾಗಿ ಇಲ್ಲಿಗೆ ಬರ್ತಾ ಇದ್ದಾರೆ. ಸಾಧಾರಣವಾಗಿ ನಾನು ಅವರು ಬಂದ 92ರಿಂದಲೇ ನಾನು ಮಸೀದಿಯ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಸಾಧಾರಣ 33 ವರ್ಷಗಳ ಕಾಲ ಈ ಮಸೀದಿಯಲ್ಲಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುತ್ತೇನೆ. ಕುರ್ರತುಸ್ಸಾದಾತ್ ಕೂರ ತಂಗಳರವರ ಇದು ಕರ್ಮಭೂಮಿಯಾಗಿರುತ್ತದೆ. 33 ವರ್ಷ ಈ ಊರಿನಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ. ಕೂರತಂಗಳು ಬರುವ ಪೂರ್ವಕಾಲದಲ್ಲೇ ನಮ್ಮ ಮಹಾತ್ಮರುಗಳು ಈ ಕೂರ ಎಂಬ ಪ್ರದೇಶವನ್ನು ಪರಿಚಯಿಸಲ್ಪಟ್ಟದು. ಇಲ್ಲಿನ ಮಣ್ಣು ಮತ್ತು ಇಲ್ಲಿನ ನೀರು ಒಂದು ಔಷಧವಾಗಿ ಮಾರ್ಪಡಲಿಕ್ಕಿದೆ ಅಂತೇಳಿ. ತದನಂತರ ಕೆಲವು ಕಾಲಗಳ ನಂತರ ಕುರ್ರತುಸ್ಸಾದಾತ್ ಕೂರ ತಂಗಳರವರು ಸಣ್ಣ ಪ್ರಾಯದಲ್ಲಿ ಇಲ್ಲಿ ಬಂದು ಸಣ್ಣ ಒಂದು ಮಸೀದಿಯಲ್ಲಿ ಕುರ್ಆನ್ ಓದುತ್ತಾ ನಿರಂತರ ಆರಾಧನೆಯಲ್ಲಿ ಮಗ್ನರಾಗಿ ಒಂದು ಉನ್ನತವಾದ ಸ್ಥಾನಕ್ಕೇರಿ ದಕ್ಷಿಣ ಕನ್ನಡ ಹಾಗೂ ಕೇರಳದ ಕೆಲವು ಕಡೆ ಕಾಜಿಗಳಾಗಿ, ದಕ್ಷಿಣ ಕನ್ನಡದ 300ಕ್ಕೂ ಮಿಕ್ಕ ಜಮಾತುಗಳಲ್ಲಿ ಕಾಜಿಗಳಾಗಿ ಸೇವೆ ಸಲ್ಲಿಸಿದ್ದ ಓರ್ವ ಮಹಾ ಸಂತರಾಗಿದ್ದಾರೆ. ಅವರ ಕಳೆದ ವರ್ಷ ಅವರು ನಮ್ಮಿಂದ ಅಗಲಿದ್ದಾರೆ. ಅವರ 1ನೇ ಉರುಸ್ ಮುಬಾರಕ್ ಅವರನ್ನು ಸ್ಮರಿಸುವಂತಹ ಒಂದು ಕಾರ್ಯಕ್ರಮವಾಗಿದೆ ಇಲ್ಲಿಟ್ಟದ್ದು. ಅವರಿಗೆ ಅಪಾರವಾದ, ಕರ್ನಾಟಕದಲ್ಲಿ ಮಾತ್ರವಲ್ಲ ಜಗತ್ತಲ್ಲೇ ಅಪಾರವಾದ ಅಭಿಮಾನಿಗಳಿದ್ದಾರೆ. ಆದ್ದರಿಂದ ಅವರೆಲ್ಲರ ಸೌಕರ್ಯಕ್ಕಾಗಿ ದೊಡ್ಡದಾದ ಒಂದು ಮಕಾಮ್ ಶರೀಫನ್ನು ನಾವು ಇಲ್ಲಿ ನಿರ್ಮಾಣ ಮಾಡುತ್ತಾ ಇದ್ದೇವೆ. ಕುರ್ರತುಸ್ಸಾದಾತ್ ಸೈಯದ್ ಫಜಲ್ ಕೋಯಮ್ಮ ತಂಗಳ್ ಕೂರತ್ ಎನ್ನುವಂತಹ ಒಬ್ಬರು ಮಹಾತ್ಮರಾದಂತಹ ಸೈಯದರವರು ಕಳೆದ 3 ದಶಕಗಳ ಹಿಂದೆ, ಅಂದರೆ 32 ವರ್ಷಗಳ ಹಿಂದೆ ಕೂರ ಎನ್ನುವಂತಹ ಈ ಒಂದು ಕುಗ್ರಾಮಕ್ಕೆ ಬಂದು ಇಲ್ಲಿ ಆಧ್ಯಾತ್ಮಿಕವಾದ ನಾಯಕತ್ವವನ್ನು ಕೊಟ್ಟು ದೀರ್ಘವಾದ 32 ವರ್ಷಗಳ ಕಾಲ ಇಲ್ಲಿ ಜೀವನವನ್ನು ನಡೆಸಿದರು. ಈ ಒಂದು ಕಾಲಘಟ್ಟದಲ್ಲಿ ಆಧ್ಯಾತ್ಮಿಕವಾದ ಬದುಕನ್ನು ಮೈಗೂಡಿಸಿಕೊಂಡು ಅವರ ಜೀವನ ಮುಂದೆ ಸಾಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಅವರ ಹತ್ತಿರ ಹಲವಾರು ರೀತಿಯ ಜನರು ಹಲವಾರು ಸಮಸ್ಯೆಗಳನ್ನು ಕೇಳುತ್ತಾ ಬರುತ್ತಾ ಇದ್ದರು. ಅದರಲ್ಲಿ ಜಾತಿ, ವರ್ಗ, ವರ್ಣ ಭೇದವಿಲ್ಲದೆ ಎಲ್ಲ ಜನರು ಕೂಡ ಅವರ ಆಶೀರ್ವಾದವನ್ನು ಪಡೆಯಲು ನಿರಂತರ ದಿನನಿತ್ಯ ಸಹಸ್ರಾರು ಮಂದಿ ಬರುತ್ತಾ ಇದ್ದರು. ಅವರೆಲ್ಲರಿಗೂ ಕೂಡ ಆಧ್ಯಾತ್ಮಿಕವಾದ ಪರಿಹಾರವನ್ನು ಕೊಡುವಂತಹ ಕೆಲಸವನ್ನು ಮಹಾತ್ಮರಾದಂತಹ ಕೂರತ್ ತಂಗಳರವರು ಮಾಡ್ತಾ ಇದ್ದರು. ಆದರೆ ಅನಿರೀಕ್ಷಿತವಾಗಿ, ಅಕಾಲಿಕವಾಗಿ ಕಳೆದ 1 ವರ್ಷದ ಹಿಂದೆ ಅವರು ನಮ್ಮನ್ನಗಲಿದರು. ಇಡೀ ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ದೊಡ್ಡದಾದಂತಹ ಒಂದು ನಷ್ಟವಾಗಿತ್ತು. ಯಾಕಂತ ಕೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆ ಸಹಿತ ಹಲವಾರು ಪ್ರದೇಶಗಳ ಸಂಯುಕ್ತ ಜಮಾಯತ್ ಕಾಜಿಗಳಾಗಿ ಹಲವಾರು ಜಮಾಯತ್ಗಳಿಗೆ ನಾಯಕತ್ವವನ್ನು ಕೊಡ್ತಾ ಇದ್ದರು. ಆ ನಾಯಕತ್ವವು ನಷ್ಟ ಹೊಂದಿರೋದು ಬಹಳ ದೊಡ್ಡ ನಷ್ಟವಾಗಿದೆ ಎಂಬುದರಲ್ಲಿ ಯಾವುದೇ ಸಂಶಯ ಇಲ್ಲ. ಇವತ್ತು ಅವರು ಮರಣ ಹೊಂದಿ 1 ವರ್ಷ
ಪೂರ್ತಿಯಾಗುವಂತಹ ಈ ಸಂದರ್ಭದಲ್ಲಿ ಅವರ ಹೆಸರಿನಲ್ಲಿ 1 ವರ್ಷದ ವರ್ಷಾಚರಣೆ ಅಥವಾ ಅವರ ಆಂಡ್ ನೇರ್ಚೆ ಉರೂಸ್ ನೇರ್ಚೆಯನ್ನು ಇವತ್ತು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಇದೇ ಜೂನ್ ತಿಂಗಳ ಕಳೆದ 26ನೇ ತಾರೀಕಿನಿಂದ ಆರಂಭಗೊಂಡು ಇನ್ಶಾ ಅಲ್ಲಾ ಇವತ್ತು ನಮ್ಮ ಸಭಾ ಕಾರ್ಯಕ್ರಮ ಸಮಾರೋಪಗೊಳ್ಳುತ್ತಾ ಇದೆ. ನಾಳೆ ಆದಿತ್ಯವಾರ ಬೆಳಿಗ್ಗೆ 29ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆಯ ತನಕ ಎಲ್ಲ ಭಕ್ತ ಅಭಿಮಾನಿಗಳಿಗೆ ಭಕ್ತ ಜನರಿಗೆ ಅನ್ನ ಸಂತರ್ಪಣೆಯನ್ನು ಮಾಡುವಂತಹ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಉಲಮಾಗಳು, ವಿದ್ವಾಂಸರು, ಸಾಮಾಜಿಕ, ಶೈಕ್ಷಣಿಕ, ರಾಜಕೀಯ ಕ್ಷೇತ್ರದ ಮುಖಂಡರುಗಳು ಭಾಗವಹಿಸಿ ವೈವಿಧ್ಯಮಯವಾದ ಕಾರ್ಯಕ್ರಮಗಳು ಇಲ್ಲಿ ನಡೆದಿದೆ. ಆಧ್ಯಾತ್ಮಿಕವಾದ, ಸಾಮಾಜಿಕವಾದ, ಸಾಂಸ್ಕೃತಿಕವಾದ ಕಾರ್ಯಕ್ರಮಗಳು ನಡೆದಿದೆ. ಅವರು ಜನರೆಡೆಯಲ್ಲಿರುವಂತಹ ಸೌಹಾರ್ದತೆಗೆ, ಜಾತಿ ಧರ್ಮ ವರ್ಗಗಳ ಸೌಹಾರ್ದತೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಎಲ್ಲರನ್ನೂ ಕೂಡ ಒಂದೇ ಕಣ್ಣಿನಿಂದ ನೋಡುತ್ತಾ ಹೋಗಿರೋದರಿಂದ ಅವರ ಉರುಸಿನ ಪ್ರಯುಕ್ತ ನಾವು ಸಾಮಾಜಿಕ ಕಾರ್ಯಕ್ರಮ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದರಲ್ಲಿ ಹಲವಾರು ರೀತಿಯ ಗಣ್ಯರು ಭಾಗವಹಿಸಿ ಹಾರೈಸಿದ್ದಾರೆ. ಇನ್ಶಾ ಅಲ್ಲಾ ಈ ಒಂದು ಉರುಸ್ ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತು ನಡೆದಿದೆ. ಇವತ್ತು ಧರ್ಮ ಜಾತಿ ಅನ್ನುವಂಥ ವ್ಯತ್ಯಾಸ ಇರಲಿಲ್ಲ. ಯಾರು ಸಂಕಷ್ಟದಲ್ಲಿದ್ದಾರೆ ಅವರ ಜೀವನ ಕಾಲದಲ್ಲಿ ಬರುವವರು ಈಗಲೂ ಕೂಡ ಬರ್ತಾ ಇದ್ದಾರೆ, ದರ್ಗಕ್ಕೆ ಬರ್ತಾ ಇದ್ದಾರೆ. ಈಗ ಅವರ ಮಗ ಸೈಯದ್ ಮಸೂದ್ ಅಲ್ ಬುಖಾರಿ ತಂಗಳ ಮಗ ಇದ್ದಾರೆ, ಅವರು ಈಗ ಇವತ್ತು ನೀರನ್ನು ಮಂತ್ರಿಸಿಕೊಡುತ್ತಾ ಇದ್ದಾರೆ. ಅವರಿಂದಲೂ ಕೂಡ ಇವತ್ತು ವಾಸಿಯಾಗುವಂತಹ ಘಟನೆಗಳನ್ನು ನಾವು ಕಾಣ್ತಾ ಇದ್ದೇವೆ. ನಮಗೆ ಇದು ಬಿಸ್ನೆಸ್ ಇದಕ್ಕೆ ನಾವು ಹೋಗ್ತಿದ್ದೆ, ನಮಗೆ 1 ರೂಪಾಯಿ ನಿಮ್ಮ ಕವರಿಗೆ ಆಗಲಿ ನಾನು ತಂದಿದ್ದೆ. ಅವರದ್ದು 1 ರೂಪಾಯಿ ಋಣ ನನ್ನಲ್ಲಿ ಉಂಟು. ಈಗ ತೊಂದರೆ ಇಲ್ಲ. ಅವರ ಇಷ್ಟಕ್ಕೆ ಒಂದು ಮಾತು ಹೇಳ್ಬೇಕಂತ ಏನಿಲ್ಲ. ನೀವು ಈಗ ಚಾನಲಲ್ಲಿ ಮಾತಾಡೋದಂತೆಲ್ಲ ಅವರ ಅಷ್ಟು ಇದು, ಅದಕ್ಕೆ ನಾನು ಏನು ಅದಕ್ಕೆ ಇದು ಮಾತಿಲ್ಲ. ಅವರು ನನಗೆ ಒಂದು 25 ವರ್ಷ ಆಯ್ತು ಇಲ್ಲಿ ಅಂಗಡಿಯಾಗಿ. ಕುರುತಂಗಳು ಎಲ್ಲ ಧರ್ಮದವರಿಗೂ ಬೇಕಾದವರು, ಎಲ್ಲ ಧರ್ಮದವರು ಸಹ ಮೊದಲು ಅವರನ್ನು ಭೇಟಿಯಾಗ್ತಾಯಿದ್ದರು. ಅವರ ಶುಶ್ರೂಷೆ ಬಹಳ ಉಪಯುಕ್ತವಾಗ್ತಿತ್ತು. ಅದೇ ನಾವು ಹೋಗ್ತಾ ಇದ್ದೇವೆ, 1-2 ಸಲ ಹೋಗಿದ್ದೇವೆ ನಾವು. ನಮಗೆಲ್ಲ ತೊಂದರೆ ಇಲ್ಲ. ನಾವು ಒಂದು ಮಿಸ್ಸಸ್ಸಿಗೆ ಒಂದು ಹುಷಾರಿಲ್ಲದ ಒಂದು ಸಂದರ್ಭದಲ್ಲಿ ಹೋದ್ದು ಅಲ್ಲ, 1-2 ಸಲ ಅಲ್ಲಿಂದ ಹೋಗಿದ್ದೆವು. ಹೋಗಿ ಬಂದ ಮೇಲೆ ಸ್ವಲ್ಪ ಕಾಲು ಸಂಧಿವಾತ ಅದೆಲ್ಲ ಕಮ್ಮಿ ಆಗಿದೆ.